ನೋಡಿ, ಧರ್ಮಸ್ಥಳ ಅಂತಂದ್ರೆ ಒಂದು ಧಾರ್ಮಿಕ ಸ್ಥಳ. ಧರ್ಮಕ್ಕೂ ನೀವು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೂ ಸಂಬಂಧ ಇಲ್ಲ. ಅಲ್ಲಿ ಧರ್ಮದ ಭಾವನೆ ಇದೆ. ಮಂಜುನಾಥ ಸ್ವಾಮಿಯ ದೇವಾಲಯದಲ್ಲಿ ಇಡೀ ಕರ್ನಾಟಕ ಜನ ಭಕ್ತರಿದ್ದಾರೆ. ಎಲ್ಲ ಭಕ್ತರು ಕೂಡ ಸಹಜವಾಗಿ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಸಹಜ. ನಾವು ಕೂಡ ಆಗಾಗ್ಗೆ ಹೋಗ್ತಾ ಇದ್ದೇವೆ. ನಾನು ಹೋದ ವಾರ ಕೂಡ ಹೋಗಿ ಬಂದಿದ್ದೇನೆ, ನಾಳಿದ್ದು ಕೂಡ ಹೋಗ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಕೆಲವರು ಆ ದೇವಸ್ಥಾನಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾರೋ ಕಮ್ಯುನಿಸ್ಟರ ಮಾತುಗಳನ್ನ ಕೇಳಿಕೊಂಡು SIT ಅನ್ನ ರಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೇವೆ, SIT ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ, ಹೀಗೆ ಮಾಡಿ ಅಂತ. ಅಂದ್ರೆ ಒಬ್ಬ ಕ್ರಿಮಿನಲ್ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂದಮೇಲೆ ಅವನನ್ನ ನೀವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವನೇನಾದ್ರೂ ಹೇಳಿದ್ರೆ ಅದನ್ನ ದಾಖಲೆಗಳು ತಗೊಂಡು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಅದನ್ನು ಬಿಟ್ಟು ಅವನನ್ನೇ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಿದ್ದೀರಿ. SITಗೆ ಅವನನ್ನೇ ಮುಖ್ಯಸ್ಥರು ಮಾಡಿದಂಗೆ ಮಾಡಿ ಇವತ್ತು ಧರ್ಮಸ್ಥಳದ ಹೆಸರನ್ನ ಕೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ಭಕ್ತರ ಪರವಾಗಿ ಇದ್ದೇವೆ. ಭಕ್ತರ ಪರವಾಗಿರೋದ್ರಿಂದ ಭಕ್ತರ ಆಶಯದಂತೆ ನಾವು ಕೂಡ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವ ಕೆಲಸವನ್ನ ಮಾಡ್ತೇವೆ. ಸರ್ಕಾರ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ರೀತಿ ಧಾರ್ಮಿಕ ಸ್ಥಳಗಳನ್ನ ನೀವು ಗುರಿಯಾಗಿಟ್ಟುಕೊಂಡು ಈ ಕಮ್ಯುನಿಸ್ಟರ ಜೊತೆಯಲ್ಲಿ ಸೇರಿ ನೀವು ತಪ್ಪುದಾರಿಗೆ ಎಳೆಯತಕ್ಕಂಥ ಕೆಲಸವನ್ನ ಮಾಡಿದ್ರೆ ಭಕ್ತರ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡುತ್ತಿದ್ದೀರಿ ಅಂತೆ ಅರ್ಥ. ಒಂದು ಸಮಯ ತಾಳ್ಮೆಯಿಂದ ಭಕ್ತರು ಕಾಯ್ತಾ ಕುಳಿತಿದ್ದಾರೆ, ಏನೋ ಇರ್ಬೋದೇನೋ ಅಂತ. ಒಂದು ಸಮಯ ಏನೂ ಇಲ್ಲ ಅಂತಂದ್ರೆ ಎಲ್ಲಾ ಜನರು ಕೂಡ ಬಡಿಗೆ ತಗೊಂಡು ಬರ್ತಾರೆ, ಸರ್ಕಾರಕ್ಕೆ ಬಡಿತಾರೆ ಅನ್ನೋದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನೋಡಿ, ಅವ್ರು ಎಷ್ಟು ಗುಂಡಿ ತೆಗೆದ್ರು ಅವರನ್ನು ಮುಚ್ಚಬೇಕೆ, ಇನ್ಯಾರು ಸಿಗೋದಿಲ್ಲ. ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದಮೇಲೆ ನೀವು ಅನಾಮಿಕನ ತಗೊಬಂದು ಏನು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಏನು? ಆಮೇಲೆ ಅಪರಾಧಿಯನ್ನೇ ತಂದು ನೀವು SITಗೆ ಚೇರ್ಮನ್ ಮಾಡ್ದಂಗಾಗಿದೆ. ಅದು ಅನಾಮಿಕ ಯಾರು? ಅವನು ಅಪರಾಧಿ. ನಾನೇ ಇದರಲ್ಲಿ ಮುಚ್ಚಿದ್ದೀನಿ ಅಂತ ಅವನು ಹೇಳಿದ ಮೇಲೆ ಅವನ ಅಪರಾಧಿಯನ್ನ ನೀವು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಬೇಕು. ಒಂದು ಸಮಯ ಅವನೇನಾದ್ರೂ ನಾನು ಇಂಥದ್ದೇ ಮಾಡಿದ್ದೀನಿ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವನನ್ನ ಕರೆದು ತಂದು ತೋರಿಸು ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ಅವನನ್ನೇ ನೀವು ಮುಂದಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇದು ಕಾನೂನು ವ್ಯವಸ್ಥೆಗೂ ಕೂಡ ಅಗೌರವ. ನಾಡಿನ ಸಮಸ್ತ ಜನತೆಗೂ